ಶುಭೋದಯ, ಶುಭ ಮುಂಜಾನೆ. ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ಎಲ್ಲ ಸ್ನೇಹಿತರಿಗೂ, ಬಂಧುಗಳಿಗೂ, ಹಿರಿಯರಿಗೂ, ಕಿರಿಯರಿಗೂ ವೇದಾವತಿ ಬೀರಾವ್ ಮಾಡುವ ಪಾಕಶಾಲೆಯ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ನಾನು ನಿಮಗೆ ಒಂದು ರುಚಿಕರವಾದ ಉತ್ತರ ಕರ್ನಾಟಕ ಶೈಲಿಯ ಒಂದು ಪಲ್ಯವನ್ನು ಹೇಳ್ಕೊಡ್ತೀನಿ ನಿಮಗೆಲ್ಲರಿಗೂ. ಇವತ್ತು ನಾನು ಯಾರಿಗೆ ಇನ್ನೂ ಕಲ್ತಿರಲ್ವಾ ಅವರೆಲ್ಲರೂ ಮಾಡ್ಬೋದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನಾನು ಹುರುಳಿಕಾಳು 2 ಮುಷ್ಟಿ, ಹೆಸರು ಕಾಳು 2 ಮುಷ್ಟಿ ತಗೊಂಡು ನಾನು ರಾತ್ರಿ ಒಂದಿನ ಇಡೀ ನೆನೆಸಿಟ್ಟಿದ್ದೆ, ಮತ್ತೊಂದು ದಿನ ಮೊಳಕೆ ಬರೆಸಿದ್ದೆ. 2 ದಿನ ಬೇಕದಕ್ಕೆ. ಒಂದಿನ ನೆನೆಸಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ನೀರು ತೆಗಿ ಬಸಿರಿ, ಹಾಗೆ ಮುಚ್ಚಿಟ್ಟುಬಿಡಿ. ಮಾರನೇ ಅದು ಸಂಜೆ ಹೊತ್ತಿಗೆ ಎಲ್ಲ ಮೊಳಕೆ ಬರುತ್ತೆ. ನೀವು ನಂತರ ಮೊಳಕೆ ಬಂದಮೇಲೆ ಅದನ್ನು ಈ ರೀತಿ ರುಚಿಯಾದ ಪಲ್ಯ ಮಾಡ್ಕೊಳ್ಬೋದು. ತುಂಬ ಸುಲಭ ಆಗುತ್ತೆ. ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಒಗ್ಗರಣೆ ಹಾಕಿದ್ದೆ, ನಾನು ಈರುಳ್ಳಿನೂ ಹಾಕಿಲ್ಲ. ಬೇಕಾದ್ರೆ ಹಾಕ್ಬೋದು, ಬೇಕಾದರೆ ಬಿಡ್ಬೋದು, ನಿಮ್ಮ ಇಷ್ಟ. ನಾನು ಇದರಲ್ಲಿ ಒಗ್ಗರಣೆಲಿ ಬರೀ ಸಾಸಿವೆ, ಕರಿಬೇವು, ಅರಿಶಿನ ಪುಡಿ, ಇಂಗು ಹಾಕಿದೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಹಾಕಿದೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು ಇಷ್ಟನ್ನು ಏನು ಹಾಕಿಲ್ಲ, ರುಬ್ಬಿ ಮಿಕ್ಸ್ ಮಾಡಿ ನೀರು ಮಾಡಿ ಹಾಕಿದೆ. ನಂತರ ಅದಕ್ಕೆ ನಾನು ಹೆಸರು ಕಾಳು ಮೊಳಕೆ ಬರೆಸಿದ್ದು ಹಾಗೂ ಹುರುಳಿಕಾಳು ಮೊಳಕೆ ಬರೆಸಿದ್ದನ್ನ ಚಿಕ್ಕ ಕುಕ್ಕರಲ್ಲಿ ಹಾಕಿ ಹದದಲ್ಲಿ ಬೇಯಿಸ್ಕೊಂಡಿದ್ದೆ. ತುಂಬ ಬೇಯಬಾರ್ದು, ಬಾಯಿಗೆ ಸಿಗಬೇಕು ಅಗಿಯೋಕ್ಕೆ, ತುಂಬ ರುಚಿಯಾಗಿರುತ್ತೆ. ಎರಡನ್ನೂ ಮಿಕ್ಸ್ ಮಾಡಿ ಕುಕ್ಕರಿಂದ ತೆಗೆದು ನಾನು ಈ ಒಗ್ಗರಣೆಲಿ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನಿಮಗೇನಾದ್ರು ನೀರು ಅಂತ ಅನಿಸ್ತಂದರೆ ರಸ, ನೀವು ಸ್ವಲ್ಪ ಹುರಿಗಡಲೆ ಹಿಟ್ಟಿರ್ತಲ್ಲ, ಪುಟಾಣಿ ಹಿಟ್ಟು ಅಂತಾರೆ ಕೆಲವರು, ಹುರಿಗಡಲೆ ಅಂತಾರೆ, ಅದ್ರ ಹಿಟ್ಟನ್ನು ನಾವು 1-2 ಚಮಚದಷ್ಟು ಹಾಕ್ಕೋಬೋದು ಟೇಸ್ಟಿಗೆ, ಆಯಿತಾ. ರಸನೂ ಒದಗಿ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ಎಲ್ಲರೂ ಮಾಡಿ ನೋಡಿ. ಹುರುಳಿಕಾಳು ಹಾಗೂ ಹೆಸರು ಕಾಳಿನ ಮೊಳಕೆ ಬರೆಸಿದ ರುಚಿಯಾದ ಟೇಸ್ಟಿ ಪಲ್ಯ ಇದು. ನಿಮಗೆ ಅನ್ನಕ್ಕೆ ಬರುತ್ತೆ, ಚಪಾತಿಗೆ ಬರುತ್ತೆ, ರೊಟ್ಟಿಗೆ ಬರುತ್ತೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಗೋಧಿ ರೊಟ್ಟಿ, ಪ್ರತಿಯೊಂದರಲ್ಲೂ, ರಾಗಿ ರೊಟ್ಟಿ, ಎಲ್ಲದರಲ್ಲೂ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿಯಾಗಿರುತ್ತೆ. ಎಲ್ಲರೂ ಮಾಡಿ ತಿನ್ನಿ. ಗೊತ್ತಾಗಿಲ್ಲ ಅಂದರೆ ಇನ್ನೂ ಯಾರು ಗೊತ್ತಿರಲ್ವೋ ಅವ್ರುಗಳು ನನ್ನನ್ನು ಕೇಳ್ಬೋದು ಮೆಸೇಜಲ್ಲಿ, ದಯವಿಟ್ಟು ನಾನು ತಿಳಿಸ್ತೀನಿ, ಆಯಿತಾ. ಎಲ್ಲರೂ ಮಾಡಿ ಆರೋಗ್ಯವನ್ನು ಪಡೆದುಕೊಳ್ಳಲಿ. ಎಲ್ಲರೂ ಇದ್ರ ಜೊತೆಲೇ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ವೀರ ಯೋಧರಿಗೋಸ್ಕರ, ನಮ್ಮ ವೀರ ಸೈನಿಕರಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಅವರ ಒಂದು ಹನಿ ರಕ್ತವು ಸಹಿತ ಭೂಮಿಗೆ ಬೀಳಬಾರ್ದು, ಅವ್ರಿಗೇನು ಆಗಬಾರ್ದು, ಶತ್ರುಗಳ ನಾಶವಾಗಲಿ, ನಮ್ಮ ಸೈನಿಕರು ಉಳ್ಕೊಳ್ಳಿ, ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ಅವರಿಗೆ ಯಾವುದರಲ್ಲಿ ಯಾವುದು ಕೊರತೆ ಆಗದಿದ್ದಂಗೆ ಚೆನ್ನಾಗಿರಲಿ ಅಂತ. ಮೋದಿಜಿ ಇದ್ದಾರೆ, ನೋಡ್ಕೋತಾರೆ, ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲರನ್ನು, ಇಡೀ ದೇಶನೇ ಕೋಟಿ ಜನಗಳನ್ನು ರಕ್ಷಣೆ ಮಾಡ್ತಿದ್ದಾರೆ, ಸೈನಿಕರ ಕಡೆ ಕಾಳಜಿ ವಹಿಸ್ತಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೋದಿಜಿಯವರೇ, ನಿಮಗೆ ಕೋಟಿ ಧನ್ಯವಾದಗಳು. ನಿಮ್ಮಂಥ ಪ್ರಧಾನಿ ಪಡೆದ ನಾವು ಮಹಾಭಾಗ್ಯವಂತರು. ನಿಮಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಸದಾಕಾಲ ಚೆನ್ನಾಗಿಟ್ಟಿರಲಿ ಮೋದಿಜಿಯವರೇ. ಹ್ಯಾಟ್ಸ್ ಆಫ್ ನಿಮಗೆ, ಕೋಟಿ ನಮನ ಮತ್ತೊಮ್ಮೆ.